ಅನ್ನುವಂಥದ್ದು. ಆದರೆ ಈ ಕನಸುಗಳಂತೆ ಇದ್ದಿದ್ದೇನು ಸುಳ್ಳಲ್ಲ. ಕಾಲಾಂತರದ ನಂಬಿಕೆಗಳು, ಅದ್ರ ಜೊತೆ ದೈವದ ನಂಬಿಕೆ, ದೇವರ ನಂಬಿಕೆ, ದೆವ್ವಿನ ನಂಬಿಕೆ, ಇವುಗಳನ್ನೆಲ್ಲ ಇಟ್ಕೊಂಡು ಇವತ್ತು ಈ ಫಿಲ್ಮ್ ಮಾಡಿದ್ದಾರೆ ನಮ್ಮ ಇವರು ರಿಷಬ್ ಶೆಟ್ಟಿ ಅವರು. ಅದು ಎಷ್ಟು ಸರಿಯೋ ತಪ್ಪು ಬಿಟ್ಟು ಬಿಡೋಣ ಅದನ್ನು. ಅದು ಇಲ್ಲಿ ಗಳಿಸ್ಲಿಕ್ಕೆ ಅದನ್ನು ಸಿಕ್ಕಾಪಟ್ಟೆ ಅದು. ಯಾಕಂದ್ರೆ 5,000ಕ್ಕೂ ಹೆಚ್ಚು ಪರದೆಗಳ ಮೇಲೆ ಇವತ್ತಿನ ತೆಗೆಸಬೇಕಂತಲ್ಲ, ಹೊರಗೆ ಎಲ್ಲೆಲ್ಲ ಪರದೆನೂ ಹಾಕಿಬಿಡುವಂಥ ತೋರಿಸುವಂಥ ಕೆಲಸಗಳು ಮಲ್ಟಿ ಏನಿದ್ದೀವಿ ಅದಕ್ಕಂತ ಫಿಲ್ಮ್ ಟಾಕೀಸ್ ಅಂತ ಕರಿತಾ ಇದ್ದಾರೆ. ಒಂದು ಹೊಸ ಯುಗ ಶುರು ಆಗಿಬಿಟ್ಟದ. ಆರಾಮ್ ನಿಂತ್ಕೊಂಡು ನೋಡುವಂಥ ಏರಿಯಾಗಳು ಬೈಯುವಂಥ ಅನೇಕ ಚಿತ್ರಮಂದಿರಗಳು ಇವತ್ತು ಸಹಿತ ಭಾಳಷ್ಟು ಆಕರ್ಷಣೆ ಮಾಡ್ತಾಯಿದ್ದಾವೆ. ಬೆಂಗಳೂರು ಸಿಟಿಯಲ್ಲೇ ಮಲ್ಟಿ ಏನು ಮೆಟ್ರೋಪಾಲಿಟನ್ ಸಿಟಿಗಳು ಇರ್ತಾವೆ, ಅವರೆಲ್ಲ ಭಾಳಷ್ಟು ಬೆಳೀತಾ ಇದೆ. ಜಗತ್ತು ತುಂಬ ಬಿಟ್ಟಿದ್ದಾರೆ 5,000 ಪರದೆಗಳ ಮೇಲೆ, ಸ್ಕ್ರೀನ್ಗಳ ಮೇಲೆ. ಬಟ್ ರೇಟು ಸಾಕಷ್ಟು ಅದ, 1,000ವರೆಗೆ ಕೊಟ್ಟು ನೋಡಿದಾರಂತ್ರಿ, 1,000, 1,200. ಹೀಗಾಗಿ ಈ ಕಳೆದ 2 ದಿನಗಳಲ್ಲೇ 200 ಕೋಟಿಗೂ ಹೆಚ್ಚು ಗಳಿಸಲಿಕ್ಕತ್ತದಪ್ಪ ಅನ್ನುವಂಥ ಮಾತುಗಳಿಗೆ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂದೆ ನಾವು ಬಬ್ರು ಹಾನ್ ನೋಡಿದ್ದೀವಿ, ರಾಜ್ಕುಮಾರ್ ಅವರದ್ದು.